ಸೀತಾರಾಮ್ ಅವ್ರ ಮಗ ಗಿರೀಶ್ ಮೆಡಿಕಲ್ ಶಾಪ್ ಹತ್ರ ಸಿಕ್ಕಿದ್ದ. ಮೊನ್ನೆ 3 ದಿನ ಹಿಂದೆ ಮದ್ವೆ ಆಯ್ತಲ್ಲ. ಏನಪ್ಪ ಹೆಂಡತಿನ ಕರ್ಕೊಂಡು ಎಲ್ಲೂ ಹೋಗ್ಲಿಲ್ವಾ ಅಂತ ಕೇಳಿದ್ರೆ, ಹೋಗ್ಬೇಕಾಗಿತ್ತು ಆಂಟಿ, ನಮ್ ಜೊತೆ 3 ಫೋಟೋಗ್ರಾಫರು 2 ವಿಡಿಯೋ ತೆಗಿಯೋರು ಬರ್ಬೇಕಾಗಿತ್ತು, ಅದ್ರಲ್ಲಿ ಒಬ್ಬರಿಗೆ ವೈರಲ್ ಫೀವರ್ ಆಗಿದೆ, ಹನಿಮೂನು ಮುಂದೂಡಲಾಗಿದೆ ಅಂತಾನೆ. ಶಿವಪೂಜೆಯಲ್ಲಿ 1 ಅಲ್ಲ 2 ಅಲ್ಲ ಅಂತ 5 ಕರಡಿ ಎಲ್ಲಾದ್ರೂ ಉಂಟೆ ಮೇಘ್ನಾ? ಅದು ಹನಿಮೂನ್ ಫೋಟೋ ಶೂಟ್ ಆಂಟಿ. ಅಯ್ಯೋ, ನಿಶ್ಚಿತಾರ್ಥಕ್ಕೆ ಫೋಟೋ ವಿಡಿಯೋ, ಆಮೇಲೆ ಪ್ರೀ ವೆಡ್ಡಿಂಗು, ಆಮೇಲೆ ಮದ್ವೆಯಲ್ಲಿ 2-3 ದಿನ ತರಾವರಿ ಫೋಟೋಗಳು. ಅದೆಷ್ಟು ಫೋಟೋಗಳು ತೆಕ್ಕೊಳ್ತೀರಾ? ಅವನ್ನೆಲ್ಲ ಕೂತ್ಕೊಂಡು ನೋಡಕ್ ಪುರ್ಸತ್ತೆಲ್ಲಿದೆ ನಿಮ್ಗೆ? ಇಟ್ಸ್ ಫಾರ್ ಮೆಮರಿ ಆಂಟಿ. ಮೆಮರಿನೋ ನಾಯಿ ಮರಿನೋ. ಮನೆಯವರು ಹಿರಿಯರು ಯಾರು ಇಲ್ದೆ ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಮಾತ್ರ ಒಬ್ರಿಗೊಬ್ರು ಮನಸ್ಸು ಬಿಟ್ಟು ಮಾತಾಡೋದಿಕ್ಕೆ, ಒಂದು ಹೊಸ ಸ್ನೇಹ ಬಾಂಧವ್ಯ ಹುಟ್ಕೊಳ್ಳೋದಿಕ್ಕೆ ಇದೊಂದೊಳ್ಳೆ ಸಂದರ್ಭ. ಅವೆಲ್ಲ ನಮ್ಮ ಕಾಲದಲ್ಲಿ. ಈಗೇನಿದ್ರು ಪರಿಚಯ ಆದಾಗಿಂದನೂ ಮಾಲು, ಹೋಟ್ಲು, ಸಿನಿಮಾ ಅಂತ ಸುತ್ತಾಡಿ ದಿನಕ್ಕೆ 4 ಗಂಟೆ ಹೊತ್ತು ಅಂತ ಮಾತಾಡ್ಕೊಂಡು ನಕ್ಕು ಅತ್ತು ಕಿತ್ತಾಡಿ ಜಗಳ ಮಾಡಿ ಎಲ್ಲ ಆಗೋಗಿರುತ್ತೆ. ಅದಕ್ಕೆ ನಿಮ್ಗೆ ಹನಿಮೂನ್ಗೆ ಗುಂಪು ಕಟ್ಕೊಂಡು ಹೋಗ್ಬೇಕು ಅಂತ ಅನ್ಸತ್ತೆ. ಅಲ್ಲ, ನಾನೊಂದು ಕೇಳ್ತೀನಿ, ಇಷ್ಟೆಲ್ಲದ್ರ ಮಧ್ಯದಲ್ಲಿ ಫಸ್ಟ್ ನೈಟ್ನ ಮಾತ್ರ ಏನಕ್ಕೆ ಬಿಟ್ಬಿಟ್ರೋ? ಅಲ್ಲಿ ನಡೆಯೋ ಕಾರ್ಯಕ್ರಮನೆಲ್ಲ ಮೆಮರಿ ಮಾಡ್ಕೊಳ್ಳೋದಿಕ್ಕೆ ಈ ಕರಡಿ ಸೈನ್ಯನ ಕರ್ಕೊಂಡು ಹೋಗ್ಬೋದಲ್ಲ.